ಸನಾತನ ಧರ್ಮಕ್ಕೆ ಅವಮಾನ ಸಹಿಸೋದಿಲ್ಲ, ಅವಮಾನ ಸಹಿಸಲ್ಲ ಅಂತ ಚೀರಾಡಿದಾನೆ ಅವನು. ಈ ಆರೋಪಿ ವಕೀಲ ಇದಾನಲ್ವಾ, ಸನಾತನ ಧರ್ಮಕ್ಕೆ ಅಪಮಾನ ಮಾಡಿದ್ರೆ ಸಹಿಸೋಕ್ಕಾಗೋದಿಲ್ಲ ಅಂತ ಹೇಳಿ. ಕಿಶೋರ್ ರಾಕೇಶ್ ಏನಿದ್ದಾನೆ, ಈತ ಆ ಸಂದರ್ಭದಲ್ಲಿ ಈ ಮಾತನ್ನ ಹೇಳಿರೋದು. ಬಳಿಕ ನ್ಯಾಯಮೂರ್ತಿ ಹತ್ತ ಶೂ ಎಸೆದಿದ್ದಾನೆ ಇವನು. ತಕ್ಷಣವೇ ಹೊರ ಎಳ್ಕೊಂಡು ಹೋದ್ರು ಭದ್ರತಾ ಸಿಬ್ಬಂದಿ. ಅರೆಸ್ಟ್ ಮಾಡಿ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ನೋಡಿ, ನಿಜಕ್ಕೂ ಆಘಾತಕಾರಿ ಇದೆ ಎಲ್ಲವೂ ಕೂಡ. ಯಾಕೆಂದರೆ ಒಬ್ಬ ವಕೀಲನೇ ಮುಖ್ಯ ನ್ಯಾಯಮೂರ್ತಿಗಳ ಮೇಲೆ ಹಲ್ಲೆ ಮಾಡುವಂಥ ಪ್ರಯತ್ನ ಮಾಡ್ತಾನೆ ಅಂತ ಹೇಳಿದ್ರೆ ಖಂಡಿತ ಇಲ್ಲಿ ಭದ್ರತಾ ಲೋಪ ಅಷ್ಟೇ ಅಲ್ಲ, ಯಾರು ಯಾವ ರೂಪದಲ್ಲಿ ಹೇಗಿರ್ತಾರೆ ಅನ್ನೋದು ಕೂಡ ಗೊತ್ತಾಗೋಕ್ಕಾಗಲ್ಲ. ಇದರ ಹಿನ್ನೆಲೆ ನೋಡ್ತಾ ಹೋದರೆ ಖಜುರಾಹೋ ಅಂತಿದೆ. ಖಜುರಾಹೋದಲ್ಲಿ ಒಂದು 7 ಅಡಿ ವಿಷ್ಣುವಿನ ಮೂರ್ತಿ ಇದೆ. ಆ ಮೂರ್ತಿ ಏನಿದೆ ಅದು ವಿವಾದದಿಂದ ಕೂಡಿದೆ ಈಗ. ಹಾಗಾಗಿ ಇಲ್ಲಿ ಮರು ಪ್ರತಿಷ್ಠಾಪನೆ ಮಾಡಲಿಕ್ಕೆ ಅವಕಾಶ ಕೊಡಬೇಕು ಅಂತ ಈತ ಅಲ್ಲಿ ವಿಚಾರಣೆ ನಡೆಸ್ತಾ ಸಂದರ್ಭದಲ್ಲಿ ಗವಾಯಿ ಅವರು ಹೇಳ್ತಾರೆ ಆರೋಪಿಗೆ, ನೀವು ಭಕ್ತರಲ್ವಾ, ಹಾಗಾದರೆ ನೀವು ಹೋಗಿ ನಿಮ್ಮ ದೇವ್ರನ್ನೇ ಕೇಳಿಬಿಡಿ ಅಂತ ಗವಾಯಿ ಅವರು ಹೇಳ್ತಾರೆ. ಅದರ ಜೊತೆಗೆ ಅದಕ್ಕೆ ಕ್ಲಾರಿಟಿ ಕೂಡ ಕೊಡ್ತಾರೆ ಅವರು. ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನು ಬೇರೆ ಬೇರೆ ರೀತಿ ಬಿಂಬಿಸಲಾಯಿತು. ಗವಾಯಿ ಅವರು ಅದಕ್ಕೆ ಕ್ಲಾರಿಟಿ ಕೊಟ್ಟಿದ್ದಾರೆ, ಇಲ್ಲ ನಾನು ಎಲ್ಲ ಧರ್ಮಗಳನ್ನು ಕೂಡ ಗೌರವಿಸ್ತೇನೆ ಅಂತೇಳಿ. ಆದರೆ ಈ ಕಿಶೋರ್ ರಾಕೇಶ್ ಏನಿದ್ದಾನೆ ಆರೋಪಿ ವಕೀಲ, ಈತ ಇದೇ ವಿಚಾರವನ್ನು ಇಟ್ಕೊಂಡು ಸನಾತನ ಧರ್ಮಕ್ಕೆ ನೀವು ಅಪಮಾನ ಮಾಡ್ತಿರಲ್ವಾ, ಇದನ್ನು ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ ಅಂಥೇಳಿ ಅವ್ರ ಮೇಲೆ ಈ ರೀತಿಯಾದಂತಹ ಅಟ್ಯಾಕ್ ಮಾಡುವಂತಹ ಪ್ರಯತ್ನವನ್ನು ಮಾಡಿದ್ದಾನೆ. ನೋಡ್ತಾ ಇದ್ದೀವಿ, ಆತನ ಪೋಟ ಹಿರಿಯ ಕೂಡ ಹೌದು, ಆದರೆ ಮಾಡಬಾರದನ್ನು ಮಾಡಿ ಈಗ ಪೊಲೀಸರ ಅತಿಥಿಯಾಗಿದ್ದಾನೆ. ನೋಡಿ, ಸುಪ್ರೀಂ ಕೋರ್ಟ್ ಅತ್ಯುನ್ನತವಾದಂಥ ಸ್ಥಾನದಲ್ಲಿರುವಂಥವ್ರನ್ನ ಈ ರೀತಿಯಾಗಿ ದಾಳಿ ಮಾಡುವಂಥ ಪ್ರಯತ್ನ ಇದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇದು ಭದ್ರತೆ ಮತ್ತು ಆ ಮನುಷ್ಯನ ಮನಸ್ಥಿತಿಯನ್ನು ತೋರಿಸುತ್ತೆ. ಶೂ ಎಸೆತ ಹಿನ್ನೆಲೆ CJI BR ಗವಾಯಿ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇಂಥ ಘಟನೆಯಿಂದ ನಾವು ವಿಚಲಿತರಾಗಲ್ಲ. ಅವ್ರು ಹಾಗೇ ಇದ್ರು, ಅವ್ನು ಶೂ ಎಸೆದ, ಅವನ ಪೊಲೀಸರು ವಶಕ್ಕೆ ತೆಗೆದುಕೊಂಡ್ರು, ಗಲಿಬಿಲಿ ಆಗಲಿಲ್ಲ. ಅವರು ಭಾಳ ಶಾಂತತೆಯಿಂದ ಕೂತಿದ್ರು, ಮತ್ತೆ ವಿಚಾರಣೆ ಮುಂದುವರಿಸಿದ್ರು. BR ಗವಾಯಿ ಅವರು ವಿಚಲಿತರಾಗಲಿಲ್ಲ, ಅವರು ಎದ್ದೋಡು ಹೋಗಲಿಲ್ಲ. ಆ ಟೈಮ್ನಲ್ಲಿ ಅಲ್ಲೇ ಕೂತಿದ್ರು, ಅವರು ಅಲಗಾಡಲಿಲ್ಲ. ಅವರು ವಿಚಾರಣೆ ಮುಂದುವರಿಲಿ, ಯಾಕೆ ಟೆನ್ಷನ್ ತಗೋತೀರಾ? ನೋಡಿ, ಯಾವುದೇ ಕಾರಣಕ್ಕೂ ಅವರು ಆ ಸಂದರ್ಭದಲ್ಲಿ ತಾಳ್ಮೆಯನ್ನು ಕಳೆದುಕೊಳ್ಳೋದಿಲ್ಲ. ಇದು ಕೂಡ ಈಗ ಅವರ ತಾಳ್ಮೆಗೆ ಕೂಡ ಒಂದು ರೀತಿ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಒಬ್ಬ ಆರೋಪಿ ಅಥವಾ ಅಲ್ಲಿ ವಕೀಲ ಏನಿದ್ದಾನೆ, ಆತನ ಹಿನ್ನೆಲೆ ಅಥವಾ ಅವನ ಕಾರಣಗಳು ಏನೇ ಇರಬಹುದು. ಆ ಸನಾತನ ಧರ್ಮ ಅಥವಾ ಗವಾಯಿಯವರು ಅದು ಯಾವ ವಿಚಾರ ಪ್ರಸ್ತಾಪ ಮಾಡಿದಾರೋ ಗೊತ್ತಿಲ್ಲ. ಆದರೆ ಇಲ್ಲಿ ಏಕಾಏಕಿ ಹಲ್ಲೆ ಮಾಡುವಂಥ ಒಂದು ಮನಸ್ಥಿತಿಗಳಿದಾವಲ್ಲ, ಖಂಡಿತವಾಗ್ಲೂ ಇದು ಮುಂದಿನ ದಿನಗಳಲ್ಲಿ ಇಂತಹ ಘೋರವಾದಂಥ ವಿಕೃತ ಮನಸ್ಥಿತಿ ಇರುವವರು ಕೂಡ ಇದ್ದಾರೆ ಅನ್ನೋದನ್ನು ತೋರಿಸಿಕೊಡುತ್ತೆ. ಹಾಗಾದರೆ ಏನಿದು ಪ್ರಕರಣ ನೋಡ್ತಾ ಹೋಗೋದಾದರೆ, ಮಧ್ಯಪ್ರದೇಶದ ಖಜುರಾಹೋದಲ್ಲಿರುವಂತಹ ಜವರಿ ದೇವಾಲಯ, 7 ಅಡಿ ಎತ್ತರದ ಭಗ್ನಗೊಂಡ ವಿಷ್ಣುವಿನ ಪ್ರತಿಮೆ ಇದೆ ಅಲ್ಲಿ. ಈ ಪ್ರತಿಮೆ ಪುನರ್ಸ್ಥಾಪಿಸೋಕೆ ಕೋರಿ ಅರ್ಜಿಯನ್ನು ಸಲ್ಲಿಸಲಾಗಿತ್ತು. ಆದರೆ ಸೆಪ್ಟೆಂಬರ್ 16ರಂದು ಸುಪ್ರೀಂ ಕೋರ್ಟ್ ಅದನ್ನು ವಜಾಗೊಳಿಸುತ್ತೆ. ಅರ್ಜಿದಾರರು CJI ನಿರ್ಧಾರದ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದರು. ಪ್ರತಿಮೆಯು ಅದರ ಮೂಲ ಸ್ಥಿತಿಯಲ್ಲಿ ಉಳಿಯುತ್ತೆ ಅಂತ CJI ಅವರು ಹೇಳಿದರು. ಇನ್ನು ಭಕ್ತರು ಪೂಜೆ ಬಯಸಿದರೆ ಇತರ ದೇವಾಲಯಗಳಿಗೆ ಹೋಗಬಹುದು ಅಂತ CJI ಅವರು ಹೇಳ್ತಾರೆ. ಮೊಘಲರ ಆಕ್ರಮಣದ ಸಮಯದಲ್ಲಿ ವಿಗ್ರಹವು ಹಾನಿಗೊಳಗಾಗಿತ್ತು. ಅಂದಿನಿಂದ ವಿಷ್ಣು ವಿಗ್ರಹ ಹಾಗೆ ಉಳಿದಿದೆ ಅಂತ ವಕೀಲರು ವಾದ ಮಾಡಿದರು. ಭಕ್ತರ ಪೂಜೆಯ ಹಕ್ಕು ರಕ್ಷಿಸಲು ಮತ್ತು ದೇವಾಲಯದ ಪಾವಿತ್ರ್ಯ ಸ್ಥಾಪಿಸಬೇಕು ಅಂತ ಅವರು ವಾದ ಮಾಡಿದ್ರು. ಈ ವಿಷಯದಲ್ಲಿ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶ ಮಾಡಬೇಕು ಅಂತ ಕೋರ್ಕೊಂಡಿದ್ರು. ಆದರೆ ಅರ್ಜಿ ವಜಾ ಆಗಿತ್ತು. BR ಗವಾಯಿ ಅವರು ಇದಾದ ಮೇಲೆ ಕೆಲವೊಂದಿಷ್ಟು ಸ್ಪಷ್ಟನೆಗಳನ್ನು ಕೂಡ ಕೊಟ್ಟಿದ್ದಾರೆ. ಅಂತಂದರೆ, ನಾನು ಎಲ್ಲ ಧರ್ಮಗಳನ್ನು ಕೂಡ ಗೌರವದಿಂದ ಕಾಣ್ತೀನಿ ಅಂತ ಹೇಳಿದ್ರು ಅವರು. ನೋಡಿ, ಯಾಕೆ ಆತ ಶೂ ಎಸೆದ? ಕಾರಣ, ಖಜುರಾಹೋದಲ್ಲಿರುವಂತಹ ವಿಷ್ಣುವಿನ ಮೂರ್ತಿ ಅದನ್ನು ಮರು ಪ್ರತಿಷ್ಠಾಪನೆ ಮಾಡಬೇಕು ಅನ್ನುವಂಥ ಅರ್ಜಿಯನ್ನು ಆತ ಸಲ್ಲಿಸಿರ್ತಾನೆ. ಇದು ಚಂದ್ರಚೂಡ್ ಏನಿದ್ದಾರೆ CJI ಅವ್ರ ಮುಂದೆ ಕೂಡ ಬಂದಿರುತ್ತೆ. ಅಂದರೆ ಇವರು ಜಾಸ್ತಿ ಅದಕ್ಕೆ ಪ್ರಾಶಸ್ತ್ಯವನ್ನು ಕೊಡೋದಿಲ್ಲ. ಹಾಗಾಗಿ ಆತ
ಈ ವಕೀಲ ಏನಿದ್ದಾನೆ ಶೂ ಎಸೆದಂಥವನು ಅವ್ರ ಮೇಲೆ ಕೋಪ ಮಾಡ್ಕೊಂಡಿರ್ತಾನೆ. ಏನಾದರೂ ಮಾಡಬೇಕು ಅವ್ರಿಗೆ ಅಂಥೇಳಿ ಕತ್ತಿ ಮಸಿದ ಇರ್ತಾನೆ. ಇವತ್ತು ವಿಚಾರಣೆ ಸಂದರ್ಭದಲ್ಲಿ ಗವಾಯಿಯವರ ಮೇಲೆ ಶೂ ಎಸೆದು ಹಲ್ಲೆ ಮಾಡುವಂತಹ ಒಂದು ಪ್ರಯತ್ನಕ್ಕೆ ಮುಂದಾಗಿದ್ದ. ನೋಡಿ, ಏನೇ ಇರ್ಬೋದು ರೀ ಆ ಘಟನೆಗಳು, ಏನೇ ವಿವಾದಗಳಿರ್ಬೋದು, CJ ಅವರು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ಗೊತ್ತಿದೆ ಯಾವ ಸರಿ ಯಾವ ತಪ್ಪು, ಯಾವ ತೀರ್ಮಾನ ಮಾಡಬೇಕು, ಅದರ ಹಿನ್ನೆಲೆ ಏನು, ಎಲ್ಲ ಇತಿಹಾಸವನ್ನು ಕೆದಕ್ತಾರವರು. ತೀರ್ಪು ನಮ್ಮ ಪರ ಬರಲಿಲ್ಲ ಅಂದರೆ ಶೂ ಎಸೆದ ಹಲ್ಲೆ ಮಾಡುವಂತಹ ಪ್ರಯತ್ನಗಳ ಇದು ಖಂಡಿತ ಮಾರಕ ಸಮಾಜಕ್ಕೆ. आ रही है जिसमें कि ऐसी बात सामने आई है कि चीफ जस्टिस की कोर्ट में किसी आप ही के बार के सदस्य ने सुप्रीम कोर्ट में जो SCBI में रजिस्टर्ड वकील ने हंगामा किया है और किसी बात को लेकर उनको आपत्ति थी, हंगामा किया है और उनको पुलिस ने डिटेन किया है। आप एक पूर्व पदाधिकारी रहे हैं यहाँ पे, क्या कहना चाहेंगे? देखिए, आज की जो घटना है बहुत ही दुखद घटना है कि एक कोर्ट में वो भी लॉयर ने अगर असॉल्ट किया है, करने का प्रयास किया है, तो एक हम इसकी कड़ी निंदा करते हैं। देखिए, हमारे बार के वो मेंबर हैं जो हमने अभी इंक्वायर किया और पता चला कि वो 2011 के मेंबर हैं। बट बहुत ही दुखद घटना इसलिए हम कह सकते हैं कि जो पता चला कि लॉर्ड विष्णु के मैटर्स में उसमें जो कमेंट आया था ऑनरेबल CJI का, उसी पे ही उन्होंने ऐसा प्रयास किया है। तो ये बहुत ही दुखद घटना है, हम इसकी कड़ी निंदा करते हैं और अगर ये घटना सच है तो एक्शन होना चाहिए। घटना सामने आ रही है जिसमें कि ऐसी बात